ಅವರ ಕಾಂಗ್ರೆಸ್ MLA-ಗಳಿಗೆಲ್ಲ ಬಾಯಿ ಮುಚ್ಚಕ್ಕೆ ಅಭಿವೃದ್ಧಿ ಕಾರ್ಯ ಇಲ್ಲ, ಅಭಿವೃದ್ಧಿ ಕಾರ್ಯ ಇಲ್ಲ. ಎಣ್ಣೆ ಹೊಡೆಯಕ್ಕೆ ಒಂದೊಂದು ವಯಸ್ಸಲ್ಲಿ ಕೊಡುವಂಥದ್ದು, ಬಾರ್ ಕೊಡುವಂಥದ್ದು ಅವ್ರ ಶಾಸಕರಿಗೆ ಮಾಡಿರುವಂತ ಹುನ್ನಾರ ಅಂತ ನನಗೆ. ಹೊಸದಾಗಿ ಬಾರು ಅದೇನ್ ಹೇಳಿದಾರೆ, ಹಳೆ ಬಾರುಗಳನ್ನ ಅದೇನೋ ನವೀಕರಣ ಮಾಡಿ ಏನೋ ಕೊಡ್ತಾರಂತೆ ಎಲ್ಲರೂ. ಅದರಿಂದ ಆದಾಯ ಒಟ್ಟು 40,000 ಕೋಟಿ. ಅದರ ಕುಡುಕರ ಸಂಖ್ಯೆ ಜಾಸ್ತಿ. ಅನ್ನಭಾಗ್ಯ ಹೋಯ್ತು, ಈಗ ಕುಡುಕರ ಭಾಗ್ಯವನ್ನ ಕೊಡುವಂತ ಸಿದ್ದರಾಮಯ್ಯ. ಕಳೆದ ಬಾರಿಗಿಂತ ಈ ಬಾರಿ ನನಗನ್ಸುತ್ತೆ 4,000 ರಿಂದ 5,000 ಕೋಟಿ ಆದಾಯ ಹೆಚ್ಚು ಮಾಡ್ಕೋಬೇಕು ಕುಡುಕರಿಂದ ಅಂತ ಹೇಳಿ ಎಣ್ಣೆ ಹೊಡೆಯೋರಿಗೆ ಹೊರೆ ಹಾಕ್ತಾರೆ. ಸಿದ್ದರಾಮಯ್ಯನವ್ರ ಟ್ರಿಕ್ಸ್ ಏನು ಅಂದ್ರೆ, ಕಳೆದ ಬಡ್ಜೆಟ್ ಅಲ್ಲಿ ಅವ್ರು ಯಾವುದೂ ತೆರಿಗೆಯನ್ನ ಘೋಷಣೆ ಮಾಡಿಲ್ಲ. ಬಡ್ಜೆಟ್ ಆದ್ಮೇಲೆ ಒಂದೊಂದೇ ಏಟ್ ಕೊಡಕ್ ಶುರು ಮಾಡು. ಹಾಲಿನ ದರ, ಪೆಟ್ರೋಲು ಎಲ್ಲ ಅದಾದ್ಮೇಲೆ ಈಗಲೂ ಹಂಗೆ ಈ ಬಡ್ಜೆಟ್ ಅಲ್ಲಿ ಅವ್ರೇನು ತೋರಿಸಿಲ್ಲ ತೆರಿಗೆ ಏರಿಕೆ. ಆದ್ರೆ ಮುಂದಿನ ದಿನಗಳಲ್ಲಿ ಕರ್ನಾಟಕದ ಜನತೆಗೆ ಮಾರಿ ಹಬ್ಬ ಕಾದಿದೆ. ಮಾರಿ ಹಬ್ಬ ತೆರಿಗೆಗಳನ್ನ ಏರ್ತಾರೆ. ಅವರೇ ಡಿಫಿಷಿಯೇಟ್ ಬಡ್ಜೆಟ್ ಕೊಟ್ಟಿದ್ದಾರೆ. ಮತ್ತೆ ಪದೇ ಪದೇ ಹೇಳ್ತಾರೆ ಏನು, ಮುಂದಿನ ಸರ್ಕಾರ ಆರ್ಥಿಕ ಪರಿಸ್ಥಿತಿಯನ್ನ ದುಸ್ಥಿತಿ ಮಾಡಿ ಹೋಗಿತ್ತು ಅಂತ. ಜ್ಞಾನ ಇದ್ರೆ ಸಿದ್ದರಾಮಯ್ಯನವ್ರಿಗೆ ಬಸವರಾಜ ಬೊಮ್ಮಾಯಿ ಅವರು ಅವರ ಬಡ್ಜೆಟ್ ಮಂಡನೆ ಮಾಡಿದಾಗ ಸರ್ಪ್ಲಸ್ ಬಜೆಟ್ ಅನ್ನ ಮಾಡಿದ್ರು. ಸರ್ಪ್ಲಸ್ ಬಜೆಟ್, ಇವರು ಡಿಫಿಷಿಯೇಟ್ ಬಜೆಟ್, ಅವರು ಸರ್ಪ್ಲಸ್ ಬಜೆಟ್. ಇನ್ನು 25,000 ಕೋಟಿಯಷ್ಟು ಸಾಲ ತಗೊಳಕ್ಕೆ ಪ್ರಾವಿಷನ್ ಇದ್ರು ಕೂಡ ನಾವು ಸಾಲ ಮಾಡಿಲ್ಲ. ಇವರು ಸಾಲದ ಹೊರೆಯನ್ನ ಏರಿಸಿ ಹೋಗ್ತಾ ಇದ್ದಾರೆ.